ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಕೇಸ್ ಏನಿದೆ, ಈ ಕೇಸನ್ನ ಬಿಜೆಪಿ ನಾಯಕರು ಅಕ್ಷರಶಃ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡಿ ಜನಾಭಿಪ್ರಾಯ ರೂಪಿಸುವಂತ ಕೆಲಸ ಆಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇವತ್ತು ಪ್ರತಿಭಟನೆಗಿಳಿದಿದ್ದಾರೆ. ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಎನ್ನುವಂತ ಅಭಿಯಾನವನ್ನ ಇವತ್ತು ಮುಂದುವರಿಸಲಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಮುಂದೆ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೆ ಬರುವ ಸಂದರ್ಭದಲ್ಲಿ ವಿಶೇಷ ವಸ್ತ್ರದಲ್ಲಿ ಆಗಮಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೇಸರಿ ಪಂಚೆ, ತಿಲಕ, ಶಾಲು, ಚಪ್ಪಲಿ ಇಲ್ಲದೆ ಎಂಟ್ರಿ ಆಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಸಿಟಿ ರವಿ ಮತ್ತು ಸುನಿಲ್ ಕುಮಾರ್ ಈ ಅಭಿಯಾನವನ್ನ ಶುರು ಮಾಡಿದ್ರು. ಆನಂತರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಜೆಪಿ ಬೆಂಬಲಿಗರು ಅಭಿಯಾನವನ್ನು ಮುಂದುವರಿಸಿದ್ರು. ಇವತ್ತು ಆರ್ ಅಶೋಕ್ ಅವರು ಕೂಡ ಈ ಅಭಿಯಾನದಲ್ಲಿ ತಮ್ಮನ್ನ ತಾವು ಜೋಡಿಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆರ್ ಅಶೋಕ್ ಅವರು ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯ. ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಕೇಸನ್ನೇ ಅಸ್ತ್ರವಾಗಿ ಬಳಸೋದಕ್ಕೆ ಬಿಜೆಪಿ ಮುಂದಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆ, ನಿನ್ನೆ ಈ ಅಭಿಯಾನ ಶುರುವಾಯಿತು. ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ, ನನ್ನನ್ನು ಬಂಧಿಸಿ ಎನ್ನುವಂಥ ಅಭಿಯಾನ ಶುರುವಾಯಿತು. ನಿನ್ನೆ ಇಬ್ಬರು, ಅಂದ್ರೆ ಒಬ್ಬರು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕ ಸುನಿಲ್ ಕುಮಾರ್, ಆ ನಂತರ ಸಿಟಿ ರವಿ, ಕೆಎಸ್ ಈಶ್ವರಪ್ಪ ಆ ಅಭಿಯಾನವನ್ನು ಮಾಡಿದ್ರು. ಇವತ್ತು ಆರ್ ಅಶೋಕ್ ಸೇರಿ ಇನ್ನುಳಿದ ಬಿಜೆಪಿ ನಾಯಕರು ಕೂಡ ಇದೇ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಇದು ಕಬ್ಬನ್ ಪಾರ್ಕ್ ಸ್ಟೇಷನ್ ನ ದೃಶ್ಯಗಳು. ನಾನು ಕರಸೇವಕ, ನನ್ನನ್ನು ಬಂಧಿಸಿ. 1992 ಇಸ್ವಿಯಲ್ಲಿ ನಾನು ಕೂಡ ಕರಸೇವೆಗೆ ಭಾಗವಹಿಸಿದ್ದೆ. 21 ದಿನ ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಉತ್ತರ ಪ್ರದೇಶದಲ್ಲಿದ್ದೆ. ಇಲ್ಲೂ ಕೂಡ ಕರಸೇವೆ ಅಭಿಯಾನದಲ್ಲಿ ಸಾವಿರಾರು ಜನರ ಜೊತೆ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡಿದ್ದೀನಿ. ನಾನು ಕೂಡ ಇವತ್ತು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಕರಾಳ ಛಾಯೆಯನ್ನ ಕರ್ನಾಟಕದಲ್ಲಿ ಮೂಡ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿಯವರನ್ನ, ಸೋನಿಯಾ ಗಾಂಧಿಯವರನ್ನ ಮೆಚ್ಚಿಸೋಕೋಸ್ಕರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ, ಎಲ್ಲೆಲ್ಲಿ ಕರಸೇವಕರಿದ್ದಾರೆ, ಅವ್ರನ್ನ ಹುಡುಕಿ ಅವ್ರ ಮೇಲಿರುವಂತ ಹಳೆ ಕೇಸ್ಗಳನ್ನ ಹಾಕುವಂತದ್ದು ಇವತ್ತು ಹುಬ್ಬಳ್ಳಿಯಲ್ಲಾಗಿದೆ. ಅದೇ ರೀತಿ ಚಿಕ್ಕಮಗಳೂರಾಗಲಾಗಿದೆ, ಕಲಬುರಗಿಯಲ್ಲಾಗಿದೆ. ಇನ್ನೂ ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲೆಲ್ಲಿ ಕಂಡಲ್ಲಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಹಿಡಿದಾಕಿ ಅವ್ರ ಮೇಲಿರೋ ಕೇಸುಗಳನ್ನ, ಹಳೆ ಕೇಸುಗಳೆಲ್ಲ ಓಪನ್ ಮಾಡಿ ಅವರನ್ನ ಜೈಲುಗಟ್ಟಿ ಅನ್ನೋ ಮಾತನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.